ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ ಕೋಟೆಗಳ ನಗರ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯದ 6ನೇ ಅತಿದೊಡ್ಡ ಜಿಲ್ಲೆಯಾಗಿರುವ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಮುಕುಟ ಎಂಬ ಹಿರಿಮೆಯನ್ನು ಹೊಂದಿದೆ. ಆದರೆ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ನಮ್ಮ ಬೀದರ್ ಜಿಲ್ಲೆ ಬಹಳ ಹಿಂದೆ ಉಳಿದಿದ್ದು, ನಮ್ಮ ಕರ್ನಾಟಕ ರಾಜ್ಯದ GDPಗೆ ಕೇವಲ 1.5 ರಿಂದ 2% ಕೊಡುಗೆಯನ್ನು ಮಾತ್ರ ಬೀದರ್ ಜಿಲ್ಲೆ ನೀಡುತ್ತಿದೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಿಂದ 690 ಕಿಲೋಮೀಟರ್ ದೂರದಲ್ಲಿರುವ ಬೀದರ್ ಜಿಲ್ಲೆ ಕೃಷಿ ಮತ್ತು ಬಿದಿರಿಯ ಕರಕುಶಲಗಾರಿಕೆಗೆ ಪ್ರಸಿದ್ಧಿಯನ್ನು ಹೊಂದಿರುವ ಬೀದರ್ ಜಿಲ್ಲೆ ಬೃಹತ್ ಕೈಗಾರಿಕೆಗಳನ್ನು ಹೊಂದುವುದರಲ್ಲಿ ಹಾಗೂ ಹೊಸ ಉದ್ದಿಮೆಗಳ ಹೂಡಿಕೆಯನ್ನು ಆಕರ್ಷಿಸುವ ವಿಷಯದಲ್ಲಿ ಬಹಳ ಹಿಂದೆ ಉಳಿದಿದೆ. ಬೀದರ್ ಜಿಲ್ಲೆಯ ಈ ಹಿನ್ನಡೆಗೆ ಪ್ರಮುಖವಾದ ಕಾರಣಗಳನ್ನು ನೋಡುವುದಾದರೆ, ಬೀದರ್ ಜಿಲ್ಲೆಯಾದ್ಯಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಆದ ಕೊರತೆ, ಜೊತೆಗೆ ಬೀದರ್ ಜಿಲ್ಲೆಯು ಜಲಸಂಪನ್ಮೂಲಗಳ ಕೊರತೆಯನ್ನು ಸಹ ಎದುರಿಸುತ್ತಿದೆ. ಈ ಜಿಲ್ಲೆಯು ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವ ವಿಷಯದಲ್ಲಿಯೂ ಸಹ ಬಹಳ ಹಿಂದೆ ಉಳಿದಿದೆ. ಈ ಕಾರಣಗಳಿಂದಾಗಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳ ಮಾದರಿಯಲ್ಲಿ ವೇಗವಾದ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗಲಿಲ್ಲ. ಈ ಅಸಮತೋಲನವನ್ನು ನಿವಾರಿಸಲು ನಮ್ಮ ರಾಜ್ಯ ಸರ್ಕಾರ ಹಲವಾರು ಹೊಸ ಯೋಜನೆಗಳನ್ನು ರೂಪಿಸಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಗಳು ಯಶಸ್ವಿಯಾದರೆ ನಮ್ಮ ಬೀದರ್ ಜಿಲ್ಲೆಯು ಸಹಿತ ಅಭಿವೃದ್ಧಿಯ ಯಶೋಗಾಥೆಯನ್ನು ನಿರ್ಮಿಸಲಿದೆ. ಈ ಅಭಿವೃದ್ಧಿಯ ಯೋಜನೆಗಳು ಯಾವ್ಯಾವು? ಈ ಯೋಜನೆಗಳನ್ನು ಸಾಕಾರಗೊಳಿಸಲು ನಮ್ಮ ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ? ಮುಂದೆ ಈ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದರೆ ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿಯ ಉದ್ದಿಮೆಗಳು ಪ್ರಾರಂಭ ಆಗಲಿವೆ ಹಾಗೂ ಈ ಉದ್ದಿಮೆಗಳು ಎಷ್ಟು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿವೆ ಹಾಗೂ ಈ ಉದ್ದಿಮೆಗಳ ಹೂಡಿಕೆಯಿಂದಾಗಿ ಬೀದರ್ ಜಿಲ್ಲೆಯ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಎಷ್ಟು ವೇಗದಲ್ಲಿ ಅಭಿವೃದ್ಧಿಯಾಗಲಿದೆ, ಈ ತರದ ಎಲ್ಲಾ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ಪ್ರಸ್ತುತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿರುವ 5 ಪ್ರಮುಖ ಅಭಿವೃದ್ಧಿಯ ಯೋಜನೆಗಳನ್ನು ನೋಡುವುದಾದರೆ, ಮೊದಲನೇ ಯೋಜನೆ, ಬೀದರ್ ಜಿಲ್ಲೆಯಲ್ಲಿ ರಿನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲಿ ವಿದ್ಯುತ್ನ ಉತ್ಪಾದನೆಯ ಕ್ರಾಂತಿ ಪ್ರಾರಂಭ. 500 ಮೆಗಾವ್ಯಾಟ್ ಸಾಮರ್ಥ್ಯದ ಹೊಸ ಸೋಲಾರ್ ಪಾರ್ಕಿನ ನಿರ್ಮಾಣ. 2021ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ MNRE ಇಲಾಖೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ MNRE ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಸ್ಕೀಮ್ನ ಅಡಿಯಲ್ಲಿ ಒಂದು ಸೋಲಾರ್ ಪಾರ್ಕ್ ಅನ್ನು ನಿರ್ಮಿಸಬೇಕು ಎಂಬ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ. ಮುಂದೆ 2023ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸೋಲಾರ್ ಪಾರ್ಕ್ ಅನ್ನು ನಿರ್ಮಿಸಲು ಕೇಂದ್ರ ಸರ್ಕಾರದ ಒಪ್ಪಿಗೆಯೂ ಸಹಿತ ದೊರಕುತ್ತದೆ. ಅಂತೆಯೇ 2023ರ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸಂಸ್ಥೆಯಾದ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಾಲೇಗಾಂವ್ ಗ್ರಾಮದಲ್ಲಿ 2500 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಮುಂದೆ ನಿರ್ಮಿಸಬಹುದಾದ 500 ಮೆಗಾವ್ಯಾಟ್ ಸೋಲಾರ್ ಪಾರ್ಕಿನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮತ್ತು ರಿಸೋರ್ಸ್ ಅಸೆಸ್ಮೆಂಟ್ಗಳ ತಯಾರು ಮಾಡುವ ಕೆಲಸಕ್ಕೆ ಟೆಂಡರ್ ಅನ್ನು ಕರೆಯುತ್ತಾರೆ. ಮುಂದೆ ಈ ಕಾಮಗಾರಿಯನ್ನು ಟೆಂಡರ್ನಲ್ಲಿ ಪಡೆದ REC ಪವರ್ ಡೆವಲಪ್ಮೆಂಟ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಕಂಪನಿ ಈ ಸೋಲಾರ್ ಪಾರ್ಕಿನ ನಿರ್ಮಾಣಕ್ಕೆ ಬೇಕಿರುವ DPR, ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಹಾಗೂ ಪ್ಲಾನಿಂಗ್ ಮಾಡುವ ಕೆಲಸದಲ್ಲಿ ಪ್ರಸ್ತುತ ನಿರತರಾಗಿದ್ದಾರೆ. ಈಗ ಈ ಸೋಲಾರ್ ಪಾರ್ಕಿನ ನಿರ್ಮಾಣದ ಕಾಮಗಾರಿಗೆ ಬೇಕಿರುವ ಭೂಮಿ ಅತಿಗ್ರಹಣದ ಕೆಲಸದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಿರತವಾಗಿದ್ದು 1500 ಕೋಟಿ ವೆಚ್ಚದಲ್ಲಿ ಕೇಂದ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳ ಹೂಡಿಕೆಯಲ್ಲಿ ಮುಂದೆ ನಿರ್ಮಿಸಲಾಗುವ ಈ ಸೋಲಾರ್ ಪಾರ್ಕ್ನಲ್ಲಿ ಪ್ರತಿದಿನ 2 ರಿಂದ 2.5 ದಶಲಕ್ಷ ಕಿಲೋವ್ಯಾಟ್ ಸೋಲಾರ್ ವಿದ್ಯುತ್ ಅನ್ನು ಉತ್ಪಾದಿಸಲಾಗುವುದು. ಎರಡನೇ ಯೋಜನೆ, ಬೀದರ್ ಹಾಗೂ ಬಳ್ಳಾರಿಯ ನಡುವೆ 411 ಕಿಲೋಮೀಟರ್ ಉದ್ದದ 4 ಲೇನ್ಗಳ ಎಕ್ಸ್ಪ್ರೆಸ್ ವೇ ನಿರ್ಮಾಣ. ನಮ್ಮ ಕರ್ನಾಟಕ ಸರ್ಕಾರ 2024-25ರ ಬಜೆಟ್ ಸೆಷನ್ ನಲ್ಲಿ ಈ ಹೈವೇ ಅಭಿವೃದ್ಧಿಪಡಿಸುವ ಕಾಮಗಾರಿಯ ಘೋಷಣೆಯನ್ನು ಮಾಡುತ್ತಾರೆ. ಉತ್ತರ ಕರ್ನಾಟಕದ ಆರ್ಥಿಕತೆಗೆ ವೇಗ ತರುವ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರವು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಈ ಕಾಮಗಾರಿಗೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಂತ್ರಾಲಯ ಮಾರ್ತ್ ಅವರ ಒಪ್ಪಿಗೆಯು ದೊರೆತಿದೆ. ರಾಷ್ಟ್ರೀಯ ಹೆದ್ದಾರಿ 150A ನ ಭಾಗವಾಗಿರುವ ಈ ರಸ್ತೆಯು ಬೀದರ್ನಿಂದ ಹುಮ್ನಾಬಾದ್, ಕಲಬುರ್ಗಿ, ಜೇವರ್ಗಿ, ಶಹಪುರ, ಲಿಂಗಸಗೂರು, ಸಿರುಗುಪ್ಪ ಮುಖಾಂತರ ಬಳ್ಳಾರಿಯನ್ನು ತಲುಪುತ್ತದೆ. ಮುಂದೆ ಈ ರಸ್ತೆಯು ಅಭಿವೃದ್ಧಿಯಾದರೆ
ಈ ರಸ್ತೆ ಸಾಗುವ ಭಾಗಗಳಲ್ಲಿ ಸಂಪರ್ಕ ವ್ಯವಸ್ಥೆಯು ಸುಧಾರಣೆಯಾಗಿ ಪ್ರಯಾಣದ ಸಮಯವು ತಗ್ಗುತ್ತದೆ. ಆದ್ದರಿಂದ ಮುಂದೆ ಈ ಭಾಗಗಳಲ್ಲಿ ಹೊಸ ಕೈಗಾರಿಕೆಗಳು ಅಭಿವೃದ್ಧಿ ಆಗಬಹುದಾದ್ರಿಂದ ಈ ಭಾಗಗಳಲ್ಲಿ ಸಾವಿರಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಹಾಗೂ ಈ ಭಾಗಗಳಲ್ಲಿ ಕೃಷಿ ಹಾಗೂ ಗ್ರಾಮಾಭಿವೃದ್ಧಿಗೂ ಸಹಾಯವಾಗುತ್ತದೆ. ಈಗಾಗಲೇ ಈ ರಸ್ತೆಯ ಅಭಿವೃದ್ಧಿ ಕೆಲಸಕ್ಕಾಗಿ 770 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಹೆದ್ದಾರಿ ರಸ್ತೆಯ ಅಗಲೀಕರಣ ಕಾಮಗಾರಿಗಾಗಿ 1500 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿಕೊಳ್ಳಲಾಗುತ್ತಿದೆ. ಈ ರಸ್ತೆಗೆ ಬೇಕಿರುವ ಭೂಮಿಯನ್ನು ನಮ್ಮ ರಾಜ್ಯ ಸರ್ಕಾರ ತನ್ನ ಹೂಡಿಕೆಯಲ್ಲಿ ಒದಗಿಸುತ್ತದೆ ಹಾಗೂ ಈ ರಸ್ತೆ ಅಗಲೀಕರಣ ಕಾಮಗಾರಿಗೆ ಹಣವನ್ನು ಕೇಂದ್ರ ಸರ್ಕಾರವು ನೀಡುತ್ತದೆ. ಪ್ರಸ್ತುತ ಈ ಕಾಮಗಾರಿಯಲ್ಲಿ ಈಗಾಗಲೇ ಕೆಲವು ಭಾಗಗಳಲ್ಲಿ ಅರ್ಥವರ್ಕ್, ಬ್ರಿಡ್ಜ್ಗಳ ನಿರ್ಮಾಣ ಹಾಗೂ ರಸ್ತೆಯ ಡಾಂಬರೀಕರಣ ಕೆಲಸವು ನಡೆಯುತ್ತಿದೆ. ಈ ಬೀದರ್ ಬಳ್ಳಾರಿ ಎಕ್ಸ್ಪ್ರೆಸ್ ವೇ ರಸ್ತೆಯನ್ನು 2026ರ ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಅಂದಾಜಿಸಲಾಗಿದೆ. ಮೂರನೇ ಯೋಜನೆ ಮಲ್ಟಿಗ್ರಾಮ ನೀರು ಪೂರೈಕೆ ಯೋಜನೆ. 2023ರಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸಲು ಕಾಂಪ್ರಹೆನ್ಸಿವ್ ಸ್ಟಡಿಯನ್ನು ಮಾಡಲಾಗುತ್ತದೆ. ಮುಂದೆ 2024ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾರಂಜಾ ಹಾಗೂ ಮಾಂಜ್ರಾ ನದಿಗಳ ನೀರನ್ನು ಒಂದು ಸೆಂಟ್ರಲೈಸ್ ರಿಸರ್ವಾಯರ್ನಲ್ಲಿ ಶೇಖರಣೆ ಮಾಡಿ ಆ ನೀರನ್ನು ಸೆಂಟ್ರಲೈಸ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ನಲ್ಲಿ ಶುದ್ಧೀಕರಣಗೊಳಿಸಿ ಪಂಪ್ ಹೌಸ್ಗಳ ಮುಖಾಂತರ ಶುದ್ಧೀಕರಿಸಿದ ನೀರನ್ನು ಗ್ರಾಮಗಳ ಓವರ್ ಹೆಡ್ ಟ್ಯಾಂಕ್ ಹಾಗೂ ಗ್ರೌಂಡ್ ಟ್ಯಾಂಕ್ ಗಳಿಗೆ ಪಂಪ್ ಮಾಡಲಾಗುತ್ತದೆ. ಮುಂದೆ ಗ್ರಾಮಗಳ ಓವರ್ ಹೆಡ್ ಟ್ಯಾಂಕ್ ಗಳಿಂದ ಪ್ರತಿ ಮನೆಗೆ ಬೀದಿ ನಲ್ಲಿಗೆ ಹಾಗೂ ಕಮ್ಯುನಿಟಿ ಪಾಯಿಂಟ್ ಗಳಿಗೆ ಪೈಪ್ಗಳ ಮುಖಾಂತರ ನೀರನ್ನು ಹರಿಸಬಹುದಾದ ತರದಲ್ಲಿ ಒಂದು ಹೊಸ ಯೋಜನೆ ತಯಾರಾಗುತ್ತದೆ. ಮುಂದೆ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಸಂಪುಟದಲ್ಲಿ ಈ ಯೋಜನೆಗೆ ಅನುಮೋದನೆಯು ದೊರಕುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಬೀದರ್ ಜಿಲ್ಲೆಯಾದ್ಯಂತ 1.7 ಲಕ್ಷ ಮನೆಗಳಿಗೆ ಅಂದರೆ 1672 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಮುಂದೆ ಮನೆಗೆ ಒದಗಿಸಲಾಗುತ್ತದೆ. ಈ ಯೋಜನೆಗೆ 7200 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ ಯೋಜನೆಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮ ಪ್ರಮಾಣದಲ್ಲಿ 50-50 ಭಾಗದಷ್ಟು ಯೋಜನೆಗೆ ವೆಚ್ಚವನ್ನು ಭರಿಸುತ್ತಿವೆ. ಈ ಯೋಜನೆಗಾಗಿ 500 ಎಕರೆ ಭೂಮಿಯನ್ನು ಸೆಂಟ್ರಲೈಸ್ ರಿಸರ್ವಾಯರ್, ಮೇನ್ ಪೈಪ್ಲೈನ್ ಹಾಗೂ ವಾಟರ್ ಟ್ಯಾಂಕ್ಗಳ ನಿರ್ಮಾಣ ಮಾಡುವುದಕ್ಕಾಗಿ ಅಕ್ವೈರ್ ಮಾಡಲಾಗುತ್ತಿದೆ. ಪ್ರಸ್ತುತ ಈ ಕಾಮಗಾರಿಯ ಸರ್ವೆ, ನೀರಿನ ಮೂಲವನ್ನು ಗುರುತಿಸುವುದು ಹಾಗೂ ಗ್ರಾಮಗಳ ಮ್ಯಾಪಿಂಗ್ ಮಾಡುವ ಕೆಲಸ ಮುಗಿದಿದ್ದು, ಈ ಕಾಮಗಾರಿಯ ನಿರ್ಮಾಣಕ್ಕೆ ಟೆಂಡರ್ ಕರೆಯುವ ಕೆಲಸವು ಪ್ರಗತಿಯಲ್ಲಿದೆ. ದಶಕಗಳಿಂದ ಕುಡಿಯುವ ನೀರಿನ ಕೊರತೆಯಿಂದಾಗಿ ಬೀದರ್ ಜಿಲ್ಲೆಯ ಜನ ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದರು. ಪ್ರಸ್ತುತ ಪ್ರಗತಿಯಲ್ಲಿರುವ ಈ ಯೋಜನೆಯಿಂದಾಗಿ ಬೀದರ್ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ, ಕೃಷಿ ಹಾಗೂ ಶಿಕ್ಷಣ ಮಟ್ಟದಲ್ಲಿ ಮುಂದೆ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯವಾಗಲಿದೆ. ಈ ಯೋಜನೆ 2027ರ ವೇಳೆಗೆ ಸಂಪೂರ್ಣವಾಗಿ ಕೆಲಸ ಮುಗಿದು ಮುಂದೆ ನಮ್ಮ ಬೀದರ್ ಜಿಲ್ಲೆಯ ಜನರಿಗೆ ಉತ್ತಮ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಿದೆ. ನಾಲ್ಕನೇ ಯೋಜನೆ ಮೆಹಕರ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಬೀದರ್ ಜಿಲ್ಲೆಯ ಬಾಲ್ಕಿ, ಮೆಹಕರ್ ಹಾಗೂ ಇತರೆ ತಾಲೂಕುಗಳಿಗೆ ಮಾಂಜ್ರಾ ನದಿಯ ನೀರನ್ನು ವ್ಯವಸಾಯಕ್ಕೆ ಒದಗಿಸಿಕೊಡುವ ಈ ಯೋಜನೆಯು 2023ರಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸಲಾಯಿತು. ಮುಂದೆ ನಮ್ಮ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಪ್ರಸ್ತುತ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವ ಈ ಯೋಜನೆಯನ್ನು 582 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. 18,000 ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸಬಲ್ಲ ಈ ಯೋಜನೆಯ ನಿರ್ಮಾಣದಿಂದಾಗಿ ಬರ ಪ್ರದೇಶದ ಭೂಮಿಯಾಗಿದ್ದ ಈ ಭಾಗಕ್ಕೆ ಮುಂದೆ ನಿರಂತರ ನೀರಿನ ಪೂರೈಕೆಯಿಂದಾಗಿ ಕೃಷಿ ಉತ್ಪಾದನೆ ಹೆಚ್ಚಾಗಲಿದ್ದು, ಈ ಭಾಗದ ರೈತರ ಬದುಕು ಸುಧಾರಣೆಯಾಗಲಿದೆ. ಈ ಕಾಮಗಾರಿಯ ಡಿಪಿಆರ್ ಈಗಾಗಲೇ ಸಿದ್ಧವಾಗಿದ್ದು, ಭೂಸ್ವಾಧೀನ ಹಾಗೂ ಪಂಪ್ ಹೌಸ್ ಸ್ಥಾಪನೆಯ ಮೊದಲ ಹಂತದ ಕಾಮಗಾರಿ ಪೂರ್ಣವಾಗಿದ್ದು, ಈ ಕಾಮಗಾರಿಯು 2026ರೊಳಗೆ ಪೂರ್ಣ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಐದನೇ ಯೋಜನೆ ಬೀದರ್ ನಾಗರಿಕ ವಿಮಾನಯಾನ ಮತ್ತು ಮೂಲಸೌಕರ್ಯ ಸುಧಾರಣೆ. ಬೀದರ್ ನಗರದಲ್ಲಿ ಮೊದಲ ಬಾರಿಗೆ ಏರ್ಪೋರ್ಟ್ ನಿರ್ಮಾಣ ಆದದ್ದು 1940ರಲ್ಲಿ. ಮುಂದೆ ಸ್ವಾತಂತ್ರ್ಯ ನಂತರ 2008ರಲ್ಲಿ ಮಿಲಿಟರಿಯವರು ಮಾತ್ರ ಉಪಯೋಗಿಸುತ್ತಿದ್ದ ಈ ಏರ್ಪೋರ್ಟ್ಗೆ ನಾಗರಿಕರ ಉಪಯೋಗಕ್ಕಾಗಿ ಟರ್ಮಿನಲ್ ಅನ್ನು ನಿರ್ಮಿಸಲಾಯಿತು. ಮುಂದೆ ಕೇಂದ್ರ ಸರ್ಕಾರದ ಉಡಾನ್ ಸ್ಕೀಮ್ನ ಅಡಿಯಲ್ಲಿ 2018-19ರಲ್ಲಿ ಈ ಬೀದರ್ ಏರ್ಪೋರ್ಟ್ನ ಡೆವಲಪ್ಮೆಂಟ್ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಯಿತು. ಮುಂದೆ 2024ರಲ್ಲಿ ನಮ್ಮ ರಾಜ್ಯ ಸರ್ಕಾರ 70 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ನ ವಿಸ್ತರಣೆ, ಏರ್ಪೋರ್ಟ್ನ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವುದು, ರನ್ವೇ ವಿಸ್ತರಣೆ ಹಾಗೂ
ಪ್ಯಾಸೆಂಜರ್ ಅಮ್ಯುನಿಟಿಗಳ ಸುಧಾರಣೆ ಮಾಡುವ ಕೆಲಸಗಳನ್ನು ಮಾಡಲಾಗುತ್ತಿದೆ. ಈ ಕಾಮಗಾರಿಗಾಗಿ 13.4 ಎಕರೆ ಭೂಮಿಯನ್ನು ಹೊಸದಾಗಿ ಅಕ್ವೈರ್ ಮಾಡಲಾಗಿದೆ ಹಾಗೂ ಅಟ್ ಎ ಟೈಮ್ 200 ಪ್ಯಾಸೆಂಜರ್ಗಳನ್ನು ಹ್ಯಾಂಡಲ್ ಮಾಡುವ ತರದಲ್ಲಿ ಈ ಬೀದರ್ ಏರ್ಪೋರ್ಟ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ನಾನು ಹೇಳಿದ ಎಲ್ಲಾ ಪ್ರಮುಖ ಯೋಜನೆಗಳು ಬೀದರ್ ಜಿಲ್ಲೆಯ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮುಂದೆ ಬೀದರ್ ಜಿಲ್ಲೆಯಲ್ಲಿ ಹೇರಳವಾಗಿ ಸೋಲಾರ್ ವಿದ್ಯುತ್ ಉತ್ಪಾದನೆ ಆಗುವುದರಿಂದ ಬೀದರ್ ಜಿಲ್ಲೆಯಾದ್ಯಂತ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದು ಮುಂದೆ ಕೃಷಿ ಮಾರುಕಟ್ಟೆಗಳಿಗೆ ಸಂಪರ್ಕ ವ್ಯವಸ್ಥೆ ಸುಗಮವಾಗಿ ಬೀದರ್ ನಗರ ಹಾಗೂ ಬೀದರ್ ಜಿಲ್ಲೆಯಾದ್ಯಂತ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿಯಾಗಿ ಈ ಜಿಲ್ಲೆಯ ಜನರ ಜೀವನ ಮಟ್ಟವನ್ನು ಸುಧಾರಣೆಗೊಳಿಸಲಿದೆ. ಮುಂದೆ ನಮ್ಮ ಬೀದರ್ ಜಿಲ್ಲೆ ಅಭಿವೃದ್ಧಿಯಾದರೆ ಅದು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿಯಾದಂತೆ, ಅದು ನಮ್ಮ ಸಮಗ್ರ ಕರ್ನಾಟಕ ಅಭಿವೃದ್ಧಿಯಾದಂತೆ ಎಂದು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮತ್ತೊಂದು ಜಿಲ್ಲೆಯ ಅಭಿವೃದ್ಧಿಯ ಯಶೋಗಾಥೆಯನ್ನು ತಿಳಿಯೋಣ ಎಂದು ಹೇಳುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.